ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಬಂದು ನನ್ನ ಮಗಳ ಫುಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಆರೋಗ್ಯಕರ ಉಪಹಾರ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನಾವೇನು ತಿಂತೀವೋ ಇಲ್ಲವೋ ಗೊತ್ತಿಲ್ಲ, ಮಕ್ಕಳಿಗಂತೂ ತುಂಬಾ ಆರೋಗ್ಯವಾಗಿರೋದನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಅವು ಆವಾಗ ಇನ್ನೂ ಹಾಲು ಕುಡಿತಾ ಇರ್ತವೆ. ಇನ್ನು ಅದಾದ ನೆಕ್ಸ್ಟು ಹಿಟ್ಟು ರಾಗಿ ಸರಿನ ತಿಂದಿರ್ತವೆ. ಅದಾದಮೇಲೆ ಬಾಯಿ ಸ್ವಲ್ಪ ಸಪ್ಪೆ ಅನಿಸುತ್ತೆ ಅಂತೇಳಿ ನಾನಿವಾಗ ನನ್ನ ಮಗಳಿಗೆ 9 ಮಂತ್ ಆಗಿದೆ. ಸೊ ಅವಳಿಗೋಸ್ಕರ ಇವತ್ತು ತರಕಾರಿ ಎಲ್ಲ ಹಾಕಿ ಮತ್ತು ಕಾಳು ಸ್ವಲ್ಪ ರೈಸ್ನ ಹಾಕಿ ಒಂದು ಸಿರ್ಲೆಕ್ಸ್ ಥರನೇ ರೆಡಿ ಮಾಡ್ಕೋತಾ ಇದ್ದೀನಿ. ವೆರಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ ಇದಂತೂ. ನನ್ನ ಮಗಳಂತೂ ತುಂಬಾ ಖುಷಿಪಟ್ಟು ತಿಂದಳು. ಸೊ ಇದನ್ನು ಮಾಡೋದಕ್ಕೆ ನಾನು ಏನೇನೆಲ್ಲ ತೊಗೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಮೊದಲಿಗೆ ಹೆಸರು ಕಾಳು, ಮೊಳಕೆ ಕಟ್ಟಿರೋಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಒಂದು ಹಾಫ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಹಾಫ್ ಕ್ಯಾರೆಟ್, ಒಂದು ಬೀನ್ಸ್ನ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಚಿಟಿಗೆ ಅರಿಶಿನ ಪುಡಿನ ಹಾಕಿ, ಒಂದು ಚಿಟಿಗೆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ನಾನು ವಿಶಿಲ್ನ ಹಾಕಿಸ್ಕೊತಾ ಇದ್ದೀನಿ. ಯಾಕೆಂದರೆ ನೀವು ಹಾಗೆ ಮಾಮೂಲಿಯಾಗಿ ಕೂಡ ಬೇಯಿಸ್ಬೋದು. ನಾನಿವತ್ತು ಕುಕ್ಕರಲ್ಲಿ ವಿಶಿಲ್ನ ಹಾಕಿಸ್ಕೊತಾ ಇದ್ದೀನಿ. ಸೊ 1-2 ವಿಶಿಲ್ ಹಾಕಬೇಕು, ಯಾಕೆಂದರೆ ಅದು ಫುಲ್ಲು ಬೇಯಬೇಕು ಮಕ್ಕಳಿಗೆ. ಸೊ ನಾನು ನೆಕ್ಸ್ಟು ಕೂಡ ರುಬ್ಬೋದಿದೆ. ಸೊ ಹಾಗಾಗಿ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತವೆ ಅಂತೆಲ್ಲ ಹೇಳ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮನೇಲಿ ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಫುಡ್ಗೆ ನಾವು ಯಾವುದೇ ರೀತಿ ಕೆಮಿಕಲ್ನ ಬಳಸಲ್ಲ. ಆ್ಯಂಡ್ ಯಾವುದೇ ರೀತಿ ಬೇರೆ ತರಕಾರಿಗಳನ್ನ ಬಳಸಲ್ಲ. ಇದಂತೂ ಮಕ್ಕಳಿಗೂ ಒಳ್ಳೆಯದು ಆ್ಯಂಡ್ ನಮಗೆ ಕೂಡ ತುಂಬಾ ಒಳ್ಳೆಯದು. ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರ್ಬೋದು. ಸೊ ಇದಾಗಿದೆ. ಇವಾಗ ಅದೇನು ವಿಶಿಲಾಗಿತ್ತು 2 ವಿಶಿಲ್ನ ತೆಗೆದು ಮಿಕ್ಸಿಲಿ ಆರಿದ ಮೇಲೆ ರುಬ್ಬಿದ್ದೀನಿ. ಸೊ ಈಗ ನನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ನನ್ನ ಮಗಳು ತುಂಬಾ ಖುಷಿಪಟ್ಟು ತಿಂತಾಯಿದ್ದಾಳೆ. ಸೊ ಸಿಕ್ಕಾಬಟ್ಟೆ ಖುಷಿ. ಇದೇ ಥರ ಹೆಲ್ದಿ ರೆಸಿಪೀಸ್ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಒಂದು ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.